ಲಾಲ್ಬಾಗ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ವಿಚಾರ ತೇಜಸ್ವಿ ಸೂರ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಯಾರು ಅಂತ ಡಿಸಿಎಂ ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಲಾಲ್ಬಾಗ್ನಲ್ಲಿ ಸುರಂಗ ಮಾರ್ಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ವ್ಯಕ್ತಪಡಿಸಿದ್ರು ತೇಜಸ್ವಿ ಸೂರ್ಯ. 6 ಕಿಲೋಮೀಟರ್ ಅಲ್ಲ 6 ಇಂಚು ಕೂಡ ಬಿಡೋದಿಲ್ಲ ಅಲ್ಲಿ ಜಾಗ ಅಂತ ತೇಜಸ್ವಿ ಸೂರ್ಯ. ಎಂಪಿ ಆಗಿ ಪ್ರಧಾನಿ ಹತ್ರ ₹1 ಅನುದಾನ ತಂದಿಲ್ಲ ಕ್ಷೇತ್ರಕ್ಕೆ. ಯಾರು ತೇಜಸ್ವಿ ಸೂರ್ಯ ಅಂತ ಕೇಳಿದ್ದಾರೆ. No. Let anyone oppose. I am least bothered. I know that they have put a PL. They doesn't want the government to flourish. Government should not get a good name. What is the opposition? They are not acquiring any land. Only one small land of near this Christ college or something, I think some university, some ports is been there. I will look at it personally. If it is there, I will look at an alternative also. ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನು ಹೇಳ್ತಿರಲ್ಲ, ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ, ಒಳಗಡೆ ಹೋಗ್ತದೆ. ಒಂದು ಸೈಡಲ್ಲಿ 1 ಎಕರೆಯಲ್ಲಿ ಸದ್ಯಕ್ಕೆ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ, ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್. ಇನ್ನು ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಟಾಕ್ ವಾರ್ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದರು. ಇಂಥ ವಿಷಯಗಳಿಗೆಲ್ಲ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದ್ಯಾವುದು ನಾನು ಇಂಟರ್ಫಿಯರ್ ಆಗೋಗಲ್ಲ. ನಾನೇನಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್. ಅದ್ಯಾವುದು ನಾನು ಇಂಟರ್ಫಿಯರ್ ಆಗೋಗಲ್ಲ. ನಾನೇನಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್. ಅದ್ಯಾವುದು ನಾನು ಇದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವೆ ಮಾತುಗಳು ಏನು ಆಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಕೌಂಟರ್ ಕೊಡ್ತಿದ್ದಾರೆ. ತೀರಾ ವೈಯಕ್ತಿಕ ಮಟ್ಟಕ್ಕೂ ಕೂಡ ಇದು ಹೋಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಕೇಳಿದಾಗ ನಾವು ಇಂಥ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಅಥವಾ ಮಧ್ಯ ಪ್ರವೇಶ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀನಿ ಎಂದರು.